ಪಟ್ಟಣದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ನ್ಯಾಯಾಲಯ ಸಂಕೀರ್ಣ ಬಹಳ ಸುಂದರವಾಗಿ ನಿರ್ಮಾಣಗೊಂಡ ಈ ಕಟ್ಟಡವನ್ನು ದಿನಾಂಕ 4/4/2026 ಶನಿವಾರದಂದು ಉದ್ಘಾಟನೆಗೊಳ್ಳಲಿದೆ ಎಂದು ನ್ಯಾಯಾಧೀಶರಾದ ಜೆ ರಂಗಸ್ವಾಮಿ ಹೇಳಿದರು. ಸರಿಸುಮಾರು 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ನ್ಯಾಯಾಲಯವನ್ನು ಕಾನೂನು ಸಚಿವರಾದ ಎಚ್.ಕೆ. ಪಾಟೀಲ್, ಲೋಕೋಪಯೋಗಿ ಇಲಾಖೆ ಸಚಿವರಾದ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಹಾಗೂ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರರ ಬಸವರಾಜ ರಾಯರೆಡ್ಡಿ ಅವರು, ಜಿಲ್ಲಾ ನ್ಯಾಯಾಧೀಶರುಗಳಾದ ಸಿ. ಚಂದ್ರಶೇಖರ್ ಕುಮಾರ್, ಡಿ.ಕೆ. ಸಂಜಯ್ ಕುಮಾರ್, ಪುಚ್ಚಾಪುರ ಸೇರಿದಂತೆ ಇನ್ನೂ ಹಲವು ಗಣ್ಯಮಾನ್ಯರು ಭಾಗಿಯಾಗಿರುತ್ತಾರೆ. ನಂತರ ಯಲಬುರ್ಗಾ ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾದ ಸುಭಾಷ್ ಹೊಂಬಾಳ್ ಮಾತನಾಡಿ, ನೂತನವಾಗಿ ನಿರ್ಮಾಣಗೊಂಡಿರುವ ನ್ಯಾಯಾಲಯ ಸಂಕೀರ್ಣ ಕಟ್ಟಡವನ್ನು ಏಪ್ರಿಲ್ 4ರಂದು ಉದ್ಘಾಟನೆಗೊಳ್ಳುವುದು ನಮ್ಮೆಲ್ಲರಿಗೆ ಸಂತಸದ ವಿಷಯವಾಗಿದೆ. ಈ ಕಟ್ಟಡವು ಸುಮಾರು 18 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು, ನಿರ್ಮಾಣಕ್ಕೆ ಶ್ರಮಿಸಿದ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಧನ್ಯವಾದಗಳು ತಿಳಿಸುತ್ತೇವೆ ಎಂದರು. ಈ ನ್ಯಾಯಾಲಯದಲ್ಲಿ ವಕೀಲರ ಪ್ರತ್ಯೇಕ ಕಟ್ಟಡ ಭವನ ಇರುವುದಿಲ್ಲ, ಮುಂದಿನ ದಿನಮಾನಗಳಲ್ಲಿ ಅದು ಸಹ ಆಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ವಕೀಲ ಸಂಘದ ಉಪಾಧ್ಯಕ್ಷರಾದ ಎಂ.ಎಸ್. ನಾಯ್ಕರ್, ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಇಟಿ, ಹಸನ್ ಸಾಬ್ ನದಾಫ್, ಬಸವರಾಜ್ ಆರ್ ತುರ್ಕಾಣಿ, ಶ್ರೀಮತಿ ಅಕ್ಕಮಹಾದೇವಿ ಎಂ. ಪಾಟೀಲ್, ಶರಣಯ್ಯ ಶಿಶಿಮಠ, ಸರ್ಕಾರಿ ವಕೀಲ ಮಲ್ಲನಗೌಡ ಪಾಟೀಲ್, ವಕೀಲರ ಸಂಘದ ಪದಾಧಿಕಾರಿಗಳಾದ ಹಿರಿಯ ವಕೀಲರಾದ ಬಿ.ಎಂ. ಶಿರೂರ್, ಉಮೇಶ್ ಮೆಣಸ್ಗೇರಿ, ಪಿ.ಎಸ್. ಬೇಲೇರಿ, ಸಿ.ಪಿ. ಪಾಟೀಲ್, ಪಿ.ಎಸ್. ಹಿರೇಮಠ, ಇಂದ್ರಾ ಉಳ್ಳಾಗಡ್ಡಿ, ಉಮಾ ಕಲ್ಲೂರ್, ಸಾವಿತ್ರಿ ಗೊಲ್ಲರ್, ಲಕ್ಷ್ಮೀ ನಾಯಕ್, ಜ್ಯೋತಿ ಹಾಲಕೇರಿ, ಎಂ.ಎಸ್. ಪಾಟೀಲ್ ಇತರರು ಇದ್ದರು. ಸಂಕೀರ್ಣದ ಉದ್ಘಾಟನೆಯ ಪ್ರಯುಕ್ತವಾಗಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದ ಪ್ರಯುಕ್ತವಾಗಿ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರತಕ್ಕಂಥ ಉಭಯ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ತಮ್ಮೆಲ್ಲ ಪತ್ರಿಕಾ ಮಾಧ್ಯಮದವರು ಮತ್ತು ಹಿರಿಯ ವಕೀಲರಿಗೂ ಈ ಸಂದರ್ಭದಲ್ಲಿ ನಾನು ನಮಸ್ಕಾರಗಳನ್ನು ತಿಳಿಸುತ್ತೇನೆ. ವಿಶೇಷವಾಗಿ ತಮ್ಮ ಮೂಲಕ ಇವತ್ತು ತಾಲೂಕಿನ ಪ್ರತಿಯೊಬ್ಬ ಪ್ರಜೆಗೂ ಕೂಡ ನೂತನ ನ್ಯಾಯಾಲಯ ಸಂಕೀರ್ಣದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ತಾವುಗಳು ಹೆಚ್ಚು ಪ್ರಚಾರವನ್ನು ಮಾಡಬೇಕು ಮತ್ತು ನೂತನ ನ್ಯಾಯಾಲಯದ ಕಟ್ಟಡದ ಪ್ರಯುಕ್ತವಾಗಿ ಎಲ್ರಿಗೂ ಗೊತ್ತಾಗಲಿ ಅಂತಕ್ಕಂಥದ್ದು ಕೂಡ ನಮ್ಮ ಆಶಯವಾಗಿದೆ. ಜೊತೆಗೆ ಇನ್ನೊಂದು ರಾಷ್ಟ್ರೀಯ ಒಂದು ಕಾರ್ಯಕ್ರಮವಾಗಿದೆ. ಆ ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಏನಂದ್ರೆ ಇದೇ ನಿನ್ನೆಯಿಂದ ಆರಂಭವಾಗಿದೆ. ರಾಷ್ಟ್ರೀಯ ಜನಗಣತಿ ಆರಂಭವಾಗಿದೆ. ಈ ಜನಗಣತಿಯಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ರಾಷ್ಟ್ರೀಯ ಜನಗಣತಿಯನ್ನು ಯಶಸ್ವಿ ಮಾಡಬೇಕಂತೇಳಿ ಇವತ್ತು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಮತ್ತು ಅವರ ಸಿಬ್ಬಂದಿ ವರ್ಗದವರು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ವಿನಂತಿಯನ್ನು ಮಾಡಿಕೊಂಡಾಗ ಅವರ ಒಂದು ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ತಾವುಗಳು ತಮ್ಮಲ್ಲಿ ನಾವು ವಿನಂತಿಯನ್ನು ಮಾಡ್ತೀವಿ. ಪತ್ರಿಕಾ ಮಾಧ್ಯಮದಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಯಂ ಪ್ರೇರಿತವಾಗಿ ಇದೇ 1 ಏಪ್ರಿಲ್ 2026ರಿಂದ 15 ಏಪ್ರಿಲ್ 2026ರವರೆಗೆ ರಾಷ್ಟ್ರೀಯದಲ್ಲಿ 150 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನ ಪತ್ರಿಕಾ ಮಾಧ್ಯಮಗಳು ಪ್ರಿಂಟ್ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲರಿಗೂ ಕೂಡ 4ನೇ ತಾರೀಕು ಇದೇ ತಿಂಗಳ 4ನೇ ತಾರೀಕು ಶನಿವಾರ ನಡೀತಕ್ಕಂಥ ಹೊಸ ನೂತನ ಕಟ್ಟಡದ ಕೋರ್ಟ್ ಬಿಲ್ಡಿಂಗ್ನ ಇನಾಗ್ರೇಷನ್ಗೆ ತಮ್ಮೆಲ್ಲರೂ ಕೂಡ ವೆಲ್ಕಮ್ ಮಾಡಬೇಕು. ಮಚ್ awaited building 2 or 3 times we scheduled to inaugurate the building, but for one reason or another ಅದು postpone ಆಯಿತು. ಸೊ ಅಲ್ಟಿಮೇಟ್ಲಿ ಈಗ 4/4/2026 ಶನಿವಾರಕ್ಕೆ ಆ ಡೇಟ್ ಫಿಕ್ಸ್ ಆಗಿದೆ. ಇಲ್ಲಿ ನಮ್ಮಲ್ಲಿ ಕ್ರಿಮಿನಲ್ ಮತ್ತು ಸಿವಿಲ್ ಕೇಸ್ಗಳು ಕೂಡ ನಡೀತಾ ಇರ್ತದೆ. ಕ್ರಿಮಿನಲ್ ಡೇಗಳಿದ್ದಾಗ ತುಂಬ ಹ್ಯೂಜ್ ಗ್ಯಾದರಿಂಗ್ ಇರ್ತದೆ. ವಿಟ್ನೆಸ್ಗಳು ಬರ್ತಾರೆ, ವಕೀಲರುಗಳು ಕೇಸಲ್ಲಿ ಭಾಳ ಜನ ಇರ್ತಾರೆ. ಅವರಿಗೆ ಮಾಹಿತಿ ಕೆಲಸ ಗೊತ್ತಾಗೋದಿಲ್ಲ. ಕೋರ್ಟ್ ಬಿಲ್ಡಿಂಗ್ ಇನಾಗ್ರೇಷನ್, ಕೋರ್ಟು ಕಡೆ ಹೊಸ ನೂತನ ಕಟ್ಟಡ ಉದ್ಘಾಟನೆ ಆಗಿದೆ ಅಂತ ಹೇಳಿ ತಾವು ಬಂದು ಈಗ ಒಂದು ಕಾರ್ಯಕ್ರಮಕ್ಕೆ ಬಂದು ಆ ಕಾರ್ಯಕ್ರಮದ ಫುಟೇಜ್ ಕವರ್ ಮಾಡಿ ಸ್ವಲ್ಪ ಮಾಧ್ಯಮಗಳಲ್ಲಿ ಅದನ್ನು ತೋರಿಸಿದ್ರೆ ಜನರ ಗಮನಕ್ಕೆ ಬರ್ತದೆ. ಈ ಥರ ಒಂದು ಕೋರ್ಟ್ ಬಿಲ್ಡಿಂಗ್ ಹೊಸದಾಗಿ ಆಗಿದೆ, அந்த ಜಾಗ ಇಲ್ಲಿದೆ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಒಂದು ಸ್ವಲ್ಪ ಇನ್ಕನ್ವೀನಿಯನ್ಸಿ ಆಗೋದನ್ನ ತಪ್ಪಿಸಲಿಕ್ಕೆ ಅನುಕೂಲ ಆಗ್ತದೆ. ಹಾಗಾಗಿ ತಾವುಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಈ ಒಂದು ಮಾಹಿತಿನ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ತಲುಪೋತರವಾಗ ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಹೇಳ್ತಾ ತಾವು ಕೂಡ ಜೊತೆಗೆ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡೋಣ ಅಂತೇಳಿ ತಮ್ಮನ್ನು ಕೂಡ ವಿನಂತಿ ಮಾಡ್ತೀನಿ. ನಮ್ಮ ಯಲಬುರ್ಗಾ ಪಟ್ಟಣದಲ್ಲಿ ಹೊಸದಾಗಿ ನಿರ್ಮಾಣಗೊಂಡ ನ್ಯಾಯಾಲಯ ಸಂಕೀರ್ಣ ಕಟ್ಟಡವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಜಡ್ಜ್ ಆದಂಥ ಉನ್ನತ ಸಾಹೇಬರಿಂದ ಉದ್ಘಾಟನೆ ಆಗುತ್ತೆ. ಎಲ್ಲರಿಗೂ ಗೊತ್ತಿರೋಂಗೆ
ಈಗ ನಾವೆಲ್ಲರೂ ವೈಯಕ್ತಿಕವಾಗಿ ಆಮಂತ್ರಣ ಪತ್ರ ಎಲ್ಲಿಗೂ ಮುಗಿಸ್ಲಿಕ್ಕೆ ಅಸಾಧ್ಯ ಅದು. ಸೊ ಇದಕ್ಕೆ ನಮ್ಮ ಸಹಾಯ ಬೇಕೇ ಬೇಕು. ಪ್ರಿಂಟ್ ಮೀಡಿಯಾ ಆ್ಯಂಡ್ ಆಮೇಲೆ ಎಲೆಕ್ಟ್ರಾನಿಕ್ ಮೀಡಿಯಾ ಇಂದಲೇ ಮುಖಾಂತರ ನೀವೆಲ್ಲರೂ ಎಲ್ಲ ಪತ್ರಿಕೆಯಲ್ಲಿ ಈ ವಿಷಯಗಳನ್ನು ಸಹಿಸುವವರಾಗಿ ಅದಕ್ಕೆ ಎಲ್ಲರಿಗೂ ಈ ಆಮಂತ್ರಣ ಪತ್ರ ಕೊಟ್ಟಿದೆ. ಸೊ ಇದ್ರ ಪ್ರಕಾರ 4 ಜನ ಹೈಕೋರ್ಟ್ ಜಡ್ಜಸ್ಸು ಬರ್ತಾ ಇದ್ದಾರಂತೆ ಮುಂಚೆ ಇತ್ತು. ಈಗ ಅದರಲ್ಲಿ 2 ಜನ ಕನ್ಫರ್ಮ್ ಆಗಿದೆ. ಇನ್ನಿಬ್ಬರದು ಮೋಸ್ಟ್ಲಿ ಬಹುಶಃ ಸಾಯಂಕಾಲ ಗೊತ್ತಾಗುತ್ತೆ. ಅದೇ ಥರ ಮಿನಿಸ್ಟರ್ಸ್ ಆದಂಥ ಎಚ್ ಕೆ ಪಾಟೀಲ್ ಅವರು, ಲಾ ಮಿನಿಸ್ಟರ್ಸು, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಬೆಂಗಳೂರು, ಆಮೇಲೆ ಸತೀಶ್ ಜಾರಕಿಹೊಳಿ ಅವ್ರದ್ದು ಬೇರೆ ಬೇರೆ ಕಾರಣದಿಂದ, ಆಮೇಲೆ ಜಾರಕಿಹೊಳಿ ಸಾಹೇಬ್ ಇವ್ರದ್ದು ತಗಡಿ ಸಾಹೇಬ್ರದ್ದು ಆರೋಗ್ಯ ಏರ್ಪೇರಾಗಿದ್ದಾರೆ. ಅವರು ಬರೋ ಸಾಧ್ಯತೆ ಕಮ್ಮಿ ಇದೆ. ಅದೇನಿದ್ರು ಮೋಸ್ಟ್ಲಿ ಬಹುಶಃ ನಮ್ಗೆ ನಾಳೆನೇ ಕನ್ಫರ್ಮ್ ಆಗುತ್ತೆ. ಅದೇನಿದೆ ಪ್ರೋಟೋಕಾಲ್ ಪ್ರಕಾರ. ಸೊ ಎಲ್ಲರದ್ದು ಏನಿದೆ ಎಲ್ಲರದ್ದು ಹಾಕಿಸಿ ನಮ್ಮ ಎಲ್ಲ ಪತ್ರಿಕೆಯಲ್ಲಿ ಎಲ್ಲ ಸಾರ್ವಜನಿಕರಿಗೆ ತೋರಿಸ್ಬೇಕು ಅಂತ